ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ನೋಡಲೇಬೇಕಾದಂತ ಸ್ಟೋರಿ ಇದು. ನಿಮ್ಮ ಇಲಾಖೆಯ ಸಿಬ್ಬಂದಿಯ ಕಾರ್ಯ ವೈಖರಿ ಹೇಗಿದೆ ಗೊತ್ತಾ? ಕೃಷ್ಣ ಬೈರೇಗೌಡರು ಈ ಸ್ಟೋರಿಯನ್ನ ಮಿಸ್ ಮಾಡ್ಕೊಳ್ಳೇಬಾರದು. ನಿಮ್ಮದೇ ಇಲಾಖೆ, ನಿಮ್ಮ ಅಧಿಕಾರಿಗಳ ಕಾರ್ಯವೈಖರಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಗೆ ಏನಾದ್ರೂ ಗೊತ್ತಿದೆಯಾ? ಶಿರಾ ತಹಶೀಲ್ದಾರರಿಂದ ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಗ್ರಾಮ ಪಂಚಾಯಿತಿಯಿಂದ ಮಂಜೂರಾದಂತ ಮನೆಗಳ ಮೇಲೆ ಕಣ್ಣು ಹಾಕಿದ್ದಾರೆ. ಮನೆ ಒಡೆಯೋದಕ್ಕೆ ಈಗ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆಯ ಪತಿ ಮುಂದಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆಯ ಪತಿ ಬಿ ಚಾಮರಾಜು ದಬ್ಬಾಳಿಕೆ ಮಿತಿ ಮೀರ್ತಾ ಇದೆ. ತೋಟದ ಮನೆಗೆ ರಸ್ತೆ ಮಾಡಿಕೊಳ್ಳೋದಕ್ಕೆ ಬಡವರ ಮನೆಯ ಮೇಲೆ ಕಣ್ಣು ಹಾಕಿರೋದು. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಹೊಸ ಬಿಜ್ಜನ ಬೆಳ್ಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮನೆ ಕಳೆದುಕೊಳ್ಳುವ ಭಯದಲ್ಲಿ ಪಾಪ ಈ ಭಾಗ್ಯಮ್ಮ ಹಾಗೂ ಮೋಹನ್ ದಂಪತಿ ಇದ್ದಾರೆ. ಬಡವರ ಮನೆ ಮೇಲೆ ಕಣ್ಣು ಹಾಕಿದ್ದಾರೆ. ಶಿರಾ ತಹಶೀಲ್ದಾರ್ ಅವರಿಂದ ನ್ಯಾಯ ಸಿಗ್ತಾ ಇಲ್ಲ. ಗ್ರಾಮ ಪಂಚಾಯಿತಿಯಿಂದ ಇವರಿಗೆ ಮನೆ ಮಂಜೂರಾಗಿದೆ. ನೊಂದ ಕುಟುಂಬ, ಅವರ ವಿಜುವಲ್ಸ್ ಕೂಡ ಗಮನಿಸ್ತಾ ಇದ್ದೀವಿ. ಅವರದೊಂದು ಮನೆ ಇದೆ, ಪುಟ್ಟ ಮನೆ. ಬಡವರು ಒಂದು ಸಣ್ಣ ಮನೆ ಮಾಡ್ಕೊಂಡಿದ್ದಾರೆ. ಆದರೆ ಗ್ರಾಮ ಪಂಚಾಯಿತಿಯಿಂದ ಸಿಕ್ಕಿರುವಂತಹ ಮನೆ ಮೇಲೆ ಈಗ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆಯ ಪತಿಯ ಕಣ್ಣು ಬಿದ್ದಿದೆ. ಆತ ಮನೆ ಒಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಈ ಸುಮಾರು ವರ್ಷಗಳಿಂದ ಇಲ್ಲಿ 25-30 ವರ್ಷದಿಂದ ಇವ್ರು ಗುಡಿಸಲು ಕಟ್ಕೊಂಡು ವಾಸ ಮಾಡಿರು. ನೆಕ್ಸ್ಟು ಸರ್ಕಾರದ ವತಿಯಿಂದ ಏನೋ ಮನೆ ಹಾಕಿಕೊಟ್ರು. ಮನೆ ಹಾಕಿಕೊಟ್ಟಾಗ ಇವ್ರು ಏನು ಮಾಡಿದ್ರು, GPS ಪಂಚಾಯತಿನವರು ಬಂದು GPS ಮಾಡಕ್ಕೆ ಬಂದರು. ಸ್ವಾಮಿ ಇಲ್ಲೆಲ್ಲೂ ಕೆಳಗಡೆ ಐತಪ್ಪ ರೋಡು ನಕಾಶೆಯಲ್ಲಿ, ಅದರಿಂದ ಇಲ್ಲಿ ಯಾವುದೇ ರೋಡ್ ಇಲ್ಲ, ಇಲ್ಲಿ ಕಟ್ಕೊಳ್ಳಿ ಅಂತ GPS ಮಾಡ್ಕೊಂಡು ಹೋದ್ರು ಸಹ ಇತ್ತೀಚೆಗೆ ಒಬ್ಬ ಮಾಜಿ ಮೆಂಬರ್, ಅವ್ರ ಪತ್ನಿ ಧರ್ಮಪತ್ನಿ ಮೆಂಬರ್ ಆಗಿತ್ತು, ಮಾಜಿ ಮೆಂಬರು. ಆ ಒಂದು ಉದ್ದೇಶಕ್ಕೆ ಅಧಿಕಾರಿಗಳು ಒಂದು ಇದು ಮಾಡ್ಕೊಂಡು ಈ ಮನೆ ಇಲ್ಲಿ ಬಿಡೋದಿಲ್ಲ, ನಾವು ಹೊಡೆದಾಗ ಇಲ್ಲೇ ರೋಡ್ ಮಾಡ್ಕೊಂಡು ಹೋಗ್ತೀವಿ. ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರವ್ರ ದುಡ್ಡಿರೋರಿಗೆ ಈ ಡಿ ಮಲ್ಲಯ್ಯ ಅಂತೇಳಿ ಜಮೀನು ಕೊಂಡ್ಕೊಂಡ್ರು. ಅಲ್ಲಿ ದಾರಿ ಬರ್ಸ್ಕೊಂಡವ್ರೆ 5 ಲಕ್ಷ ಕೊಟ್ಟು. ಅವರ ಅನುಕೂಲಕ್ಕೆ ತಕ್ಕಂತೆನ ಇಲ್ಲೇ ಮಾಡ್ಕೊಂಡು 25 ಅಡಿ ರೋಡ್ ಅರ್ಧ ಮನೆ ಹೋಗ್ತಾ ಐತೆ. ಸ್ವಾಮಿ, ಮಾಧ್ಯಮಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಮತ್ತು ಸರ್ಕಾರದ ಮಂತ್ರಿಗಳಾಗಿರ್ಬೋದು ಗಮನ ಹರಿಸಿ ಕಡೆಗೆ ನೋಡಿ. ಇದು ನನ್ನ ಒಬ್ಬನ ಸಮಸ್ಯೆ ಅಲ್ಲ, ಅವರೊಬ್ಬರ ಸಮಸ್ಯೆ ಅಲ್ಲ, ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಒಂದು ಸಮಸ್ಯೆ. ಅಂದರೆ ಗ್ರಾಂಟ್ ಆಗಿತ್ತು, ಮನೆ ಹಾಕಿಸ್ಕೊಟ್ರು, ಮನೆ ಪಾಯ ಹಾಕಿವಿ. ಅವತ್ತಿನಿಂದ ಇದೇ ಗೊಂದಲ ಸಹ. ಇಲ್ಲಿ ನಮ್ಗೆ ಇಲ್ಲಿ ಜೀವ ಬೆದರಿಕೆ ಹಾಕ್ಯವ್ರೆ ಸರ್. ನಮ್ಮ ಹೊಲದಲ್ಲೇ ಕೆಳಗಡೆ ನಕಾಶಿ ರೋಡ್ ಇದೆ, ಅಲ್ಲಿ ಮಾಡ್ಕೊಂಡು ಹೋಗ್ರಿ ಅಂತಂದರೆ ದೌರ್ಜನ್ಯದಿಂದ ಮಾಡಿರು ಸರ್. ಬರೋದೇ ಬರಲಿ ಇಲ್ಲೇ ಮಾಡ್ರಲ್ಲೇ ಅಂತ ಹೇಳಿ ದೌರ್ಜನ್ಯದಿಂದ ಮಾಡ್ಕೊಂಡೋಗಿ ಇವತ್ತು ಕಣ್ ಕಾಣೋದು ನಮ್ಮ ಅತ್ತೆ ಐತಿ, ನಮ್ಮ 2 ಮಕ್ಕಳವೆ. ಆ ಮಕ್ಕಳನ್ನ ಹಾಕ್ಯಂಡು ಮಲಿ ಕೇಳೋಕ್ಕೂ ನಮಗಿಲ್ಲಿ ಭಾಳ ತೊಂದರೆ ಆಗೈತೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಮಂತ್, ಗಮನಿಸ್ತಾ ಇದ್ದೀವಿ 20 ವರ್ಷಗಳಿಂದ ಅದೇ ಮನೆಯಲ್ಲಿ ವಾಸ ಇದ್ದಾರೆ. 20 ವರ್ಷಗಳಿಂದ ಪ್ರಾಬ್ಲಮ್ ಆಗಿಲ್ಲ. ಈಗ ಏಕಾಏಕಿ ಮನೆಯನ್ನ ಒಡೆಯೋದಕ್ಕೆ ಮುಂದಾಗಿದ್ದಾರೆ ಅಂತಂದ್ರೆ ಇದಕ್ಕೆ ಟೆಂಡರ್ ಕರೆದಿದ್ದಾರಾ? ರಸ್ತೆ ಯಾರಿಗಾಗಿ ಅಗಲೀಕರಣ ಮಾಡ್ತಾ ಇರೋದು? ಏನೇನು ಡೀಟೇಲ್ಸ್ ಇದೆ? ಯಶಸ್ವಿನಿ, ಏನಂತಂದ್ರೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಪತಿ ಏನು ಬಿ ಚಾಮರಾಜು ಅಂತ ಹೇಳ್ತಾರೆ, ಅವರು ಅವರ ಫಾರಂ ಹೌಸ್ಗೆ ರಸ್ತೆಯನ್ನ ನಿರ್ಮಾಣ ಮಾಡ್ಕೊಡ್ಲಿಕ್ಕೆ ಈ ಬಡವರ ಮನೆಯನ್ನ ಒಡೆಯಲಿಕ್ಕೆ ಮುಂದಾಗಿರುವಂತ ಘಟನೆ ಏನು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಹೊಸಬಿಜಂಬಳ ಗ್ರಾಮದಲ್ಲಿ ನಡೆದಿರುವಂತದ್ದು. ಏನು ಕಾಮಗಾರಿಯಲ್ಲಿ ಏನೋ 25 ಸರ್ವೆ ನಂಬರ್ ಇದೆ, 22 ಮತ್ತೆ 25, 24 ಇಲ್ಲಿ ಬಂಡಿ ಜಾಡ ಹಾದು ಹೋಗಿರುವಂತದ್ದು. ಈ ರಸ್ತೆ ಹಾದು ಹೋಗಿರೋ ಜಾಗ ಒಂದೆಡೆ ಆದ್ರೆ ಇವರ ಫಾರಂ ಹೌಸ್ಗೆ ಅಂತ ಹೇಳಿ ಮತ್ತೊಂದು ಜಾಗದಲ್ಲಿ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದು. ಇದು ಯಾವುದೇ PWD ಕಚೇರಿಯಿಂದಾಗ್ಲಿ ಅಥವಾ ಗ್ರಾಮ ಪಂಚಾಯತಿಯಿಂದಾಗ್ಲಿ ನಿರ್ಮಾಣ ಆಗಿರುವಂತ ರಸ್ತೆ ಅಲ್ಲ, ಸ್ವತಃ ಏನು ಗ್ರಾಮ ಪಂಚಾಯತಿ ಸದಸ್ಯರೇ ಮಾಡ್ಕೊಂಡಿರುವಂತ ರಸ್ತೆ ಆಗಿರುವಂತದ್ದು. ಈಗಾಗಲೇ ಆ ಭಾಗದಲ್ಲಿ ಸುಮಾರು 12 ಅಡಿಗಳಷ್ಟು ರಸ್ತೆಯನ್ನ ಮಾಡ್ಕೊಂಡು ಓಡಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನ ಅಗಲೀಕರಣ ಮಾಡಿಕೊಂಡು ತನ್ನ ಫಾರಂ ಹೌಸ್ಗೆ ಲಾರಿ ಮತ್ತೆ ದೊಡ್ಡ ದೊಡ್ಡ ಗಾಡಿಗಳನ್ನ ತಗೊಂಡು ಹೋಗ್ಲಿಕ್ಕೆ ನಿರ್ಮಾಣ ಮಾಡ್ಕೊಳ್ಳೋಕೆ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇಲ್ಲಿ ನಾವು ವಿಡಿಯೋದಲ್ಲಿ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಏನು ಭಾಗ್ಯಮ್ಮ ಮತ್ತೆ ಮೋಹನ್ ಕುಮಾರ್ ಅವರ ದಂಪತಿಗಳು ಇತ್ತೀಚೆಗಷ್ಟೇ ಅವರು ಮನೆಯನ್ನ ನಿರ್ಮಾಣ ಮಾಡ್ಕೊಳ್ತಾ ಇರುವಂತದ್ದು. ಕಳೆದ 20 ವರ್ಷಗಳಿಂದಲೂ ಕೂಡ ಗುಡಿಸಲಲ್ಲೇ ವಾಸ ಮಾಡ್ತಿರುವಂತದ್ದು. ಆ ವಿಡಿಯೋದಲ್ಲಿ ಇರೋ ರೀತಿಯಲ್ಲಿ ಅವರು ಯಾವ ಮಟ್ಟಿಗೆ ಗುಡಿಸಲಲ್ಲಿ ವಾಸ ಮಾಡ್ತಿದ್ದಾರೆ, ಅವರ ಒಂದೇ ಒಂದು ಪುಟ್ಟ ಜಾಗದಲ್ಲಿ ಇಡೀ ಸಂಸಾರ, ಮಕ್ಕಳು, ಗಂಡ ಹೆಂಡತಿ ಮತ್ತೆ ತಾಯಿ, ಅಷ್ಟು ಜನರು ಕೂಡ ವಾಸ ಮಾಡ್ತಾ ಇರುವಂತದ್ದು. ಆದ್ರೆ ಆ ಒಂದು ಜಾಗವನ್ನ ಇತ್ತೀಚೆಗಷ್ಟೇ ಒಂದು ಮನೆಯನ್ನ ಗ್ರಾಮ ಪಂಚಾಯತಿಯಿಂದ ಪಡೆದು ಕಟ್ಕೊಳ್ತಾ ಇರೋಂಥದ್ದು. ಅದು ಕೂಡ ನಿರ್ಮಾಣ ಹಂತದಲ್ಲಿದೆ, ಇನ್ನೂ ಪೂರ್ಣ ಆಗಿಲ್ಲ. ಆ ಮನೆಯನ್ನ ಈಗ ಗ್ರಾಮ ಪಂಚಾಯತಿ ಸದಸ್ಯ ಪತಿ ಏನಿದ್ದಾರೆ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಪತಿ ಚಾಮರಾಜ್ ಅವರು ಆ ರಸ್ತೆಯನ್ನ ನಿರ್ಮಾಣ ಮಾಡ್ಕೊಡ್ಲಿಕ್ಕೆ
ಹೊಡಿಲಿಕ್ಕೆ ಅಂತ ಹೇಳಿ ಮುಂದಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ತಹಸೀಲ್ದಾರ್ ಅವರು ಏನು ಶಿರಾ ತಹಸೀಲ್ದಾರ್ ಇದ್ದಾರೆ, ಅವರು ಇವರ ದೂರನ್ನು ನೀಡಿದಂತ ಸಂದರ್ಭದಲ್ಲಿ ಇವರಿಗೆ ಸ್ಪಂದನೆಯನ್ನ ಮಾಡುವಂತ ಕೆಲಸ ಮಾಡ್ಬೇಕಾಗಿತ್ತು. ಆದ್ರೆ ಚಾಮರಾಜು ಅವರಿಗೆ ಅಲ್ಲಿನ VARIಗಳು ಸಪೋರ್ಟ್ ಇರೋದ್ರಿಂದಾಗಿ ಅವರು ಯಾವುದೇ ರೀತಿಯ ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ ತಹಸೀಲ್ದಾರ್ ಅವರು ಅಂತ ಹೇಳಿ ಒಂದು ದೂರನ್ನ ಕೂಡ ನೀಡಿರುವಂತದ್ದು. ಅಲ್ಲಿನ ಏನು ದಂಪತಿಗಳಿದ್ದಾರೆ ಅವರು ಇಲ್ಲಿ ಏನು ತಹಸೀಲ್ದಾರ್ ಅವರು ಈಗ ಮಧ್ಯಸ್ಥಿಕೆಯನ್ನು ವಹಿಸಿ ಮತ್ತೆ ತುಮಕೂರು ಜಿಲ್ಲಾಧಿಕಾರಿಗಳು ಇವರಿಗೆ ಮಧ್ಯಸ್ಥಿಕೆಯನ್ನು ವಹಿಸಿ ಆ ಒಂದು ಏನು ಬಂಡಿ ಜಾಡಿನ ಹಾದಿಯಲ್ಲಿ ಏನಿದೆ ಆ ಒಂದು ಜಾಗದಲ್ಲೇ ರಸ್ತೆಯನ್ನ ನಿರ್ಮಾಣ ಮಾಡಬೇಕು, ನಮ್ಗೆ ನಮ್ಮ ಮನೆಯನ್ನ ಉಳಿಸ್ಕೊಡ್ಬೇಕು ಅಂತ ಹೇಳಿ ಆ ದಂಪತಿಗಳು ಕೇಳ್ಕೊಳ್ತಾ ಇರುವಂತದ್ದು. ಅಶ್ವಿನಿ. ಓಕೆ ಹೇಮಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಗುಡಿಸಲಿನಲ್ಲೇ ವಾಸ ಮಾಡ್ತಾ ಇದೆ ಬಡ ಕುಟುಂಬ. ಪಾಪಣ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಾಪಣ್ಣ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಜಾಗ 20-25 ವರ್ಷದಿಂದ ಅದೇ ಜಾಗದಲ್ಲಿ ಇದ್ದೀರಾ. ಈಗ ಯಾರಿಗೋ ಅನುಕೂಲ ಮಾಡ್ಕೊಡೋದಕ್ಕೆ ಒಂದು ರಸ್ತೆ ನಿರ್ಮಾಣ ಮಾಡಿ ನಿಮಗೆ ಮನೆ ಇಲ್ದಂತ ಆಗ್ತಾ ಇದೆ. ಏನ್ ಹೇಳ್ತೀರಿ? ವಿಲೇಜ್ ಅಕೌಂಟೆಂಟ್, RI ಆಗ್ಲಿ, ತಹಶೀಲ್ದಾರ್ ಆಗ್ಲಿ ಯಾರು ನಿಮ್ ಸಹಾಯಕ್ಕೆ ಬರ್ತಾ ಇಲ್ಲ. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಇಲ್ಲ ಮೇಡಮ್, ಬಂದಿದ್ರು ನಾವು ಮಾಡಕ್ ಬರಲ್ಲ ಅಂತ ಹೇಳಿ ಇದನ್ನ ಕೊಟ್ಟೋಗಿದ್ದಾರೆ ಮೇಡಮ್. ಮಾಡಕ್ ಬರೋದೇ ಇಲ್ಲ ಅಂತ ಹೇಳ್ತಾ ಇದಾರೆ ಮೇಡಮ್. ಅಲ್ಲೇ ಪಕ್ಕದಲ್ಲಿ ಮತ್ತೊಂದು ರಸ್ತೆ ಇದೆಯಲ್ಲ, ಅಲ್ಲಿ ಗಮನಿಸ್ತಾ ಇದೀವಲ್ಲ ನಿಮ್ಮ ಮನೆ ಪಕ್ಕದಲ್ಲಿ, ಆ ರಸ್ತೆ ಆಗಲ್ವಂತ? ಅದು ನಕಾಶೆಯಲ್ಲಿ ಇಲ್ಲ ಮೇಡಮ್. ಅದು ನಕಾಶೆ ಇಲ್ಲ, ನಕಾಶೆಗಿರೋದು ಬೇರೆ ಕಡೆಗಿದೆ. ಲೋಕಾಯುಕ್ತ ಕೋರ್ಟ್ ಅಲ್ಲಿ 2014ರಲ್ಲಿ ಆದೇಶ ಆಗೈತೆ ಮೇಡಮ್. ತಹಶೀಲ್ದಾರ್ ಏನ್ ಹೇಳ್ತಾರೆ ಎಕ್ಸಾಕ್ಟ್ಲಿ? ಏನ್ ಹೇಳ್ತಾ ಇದಾರೆ? ಆಗದೇ ಇಲ್ವಂತ? ಯಾಕಾಗಲ್ಲ ಅಂತ ಮೇಡಮ್? ತಹಸೀಲ್ದಾರ್ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಲೆಟರ್ ಟು ರೋಡ್ ಆಸ್ ಪರ್ ಮ್ಯಾಪ್, ನೆಕ್ಸ್ಟ್ ಅಪ್ಲಿಕೇಶನ್ ಇದು ಸೇಮ್ ರೋಡ್ ಅಂತ ಬರ್ದಿದ್ದಾರೆ ಮೇಡಮ್. ನಾನು ಅರ್ಜಿ ಹಾಕಿದ್ದೀನಿ, ನಮ್ ಜಮೀನ್ಗೆ ಹೋಗಕ್ ದಾರಿ ಇಲ್ಲ ಮೇಡಮ್. ನಿಮ್ಗೆ ಪಂಚಾಯತಿಯಿಂದಾನೇ ಮನೆ ಮಂಜೂರಾಗಿರೋದಲ್ವಾ? ಓಕೆ ಮೇಡಮ್. ನಕಾಶೆ ದಾರಿ ಬಿಟ್ಟು ಕಟ್ಕೊಂಡಿದ್ದಾರೆ ಮೇಡಮ್ ಮನೇನ. ಅರ್ಧ ಮನೆ ಹೋಗುತ್ತೆ ಮೇಡಮ್. ಅದು ಯಾರ್ದು ಅನುಕೂಲ ಮಾಡಕ್ ಹೋಗಿ ದೌರ್ಜನ್ಯದಿಂದ ದಬ್ಬಾಳಿಕೆಯಿಂದ ಮಾಡ್ತಾ ಇದಾರೆ ಮೇಡಮ್. ಅರ್ಧ ಮನೆ ಹೊಡಿಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದಾರೆ ಮೇಡಮ್. ಆ ರಸ್ತೆಗೆ ಟೆಂಡರ್ ಆಗಿದ್ಯಾ ಮೇಡಮ್? ಆ ರಸ್ತೆಗೆ ಟೆಂಡರ್ ಏನಾದ್ರೂ ಆಗಿದ್ಯಾ? ಇಲ್ಲ ಮೇಡಮ್, ಏನಿಲ್ಲ ಸರ್ ಮೇಡಮ್. ದಬ್ಬಾಳಿಕೆಯಿಂದ ಮಾಡ್ಕೊಂಡು ಹೋಗಿದ್ದಾರೆ ಮೇಡಮ್. ಅವ್ರು ಎಷ್ಟೇ ಪರಿ ವಿಧವಾಗಿ ಕೇಳ್ಕೊಂಡ್ರು ಸಹ ನಾವ್ ಮಾಡೋದಕ್ಕಂಡ್ರಿ ನೀನೇನ್ ಕೇಳೋದು. ಆ ಹಿಂದಗಡೆಗೆ ಜನತಾ ದರ್ಶನ ಕೊಟ್ಟಿದ್ದಾರೆ 23-24 ಅರ್ಜಿನ ನಕಾಶೆ ಮಾಡಿಕೊಡಿ ಅಂತ ಹೇಳಿ. ಪುನಃ ಮಾನ್ಯ ಜಿಲ್ಲಾಧಿಕಾರಿ ಅವರು 25/9/2023ರಲ್ಲಿ ಮನವಿ ಸಲ್ಲಿಸಿದ್ದಾರೆ. ನಮ್ ನಕಾಶೆ ಅಂತ ಮಾಡಿಕೊಡಿ, ನಮ್ ಜಮೀನ್ಗೆ ಹೋಗಕ್ ದಾರಿ ಇಲ್ಲ ಅಂತ ಹೇಳಿ. ಓಕೆ. ನೆಕ್ಸ್ಟ್ ಲೋಕಾಯುಕ್ತ ಕೋರ್ಟಲ್ಲೂ ಆದೇಶ ಆಗಿದೆ ಮೇಡಮ್ 2014ರಲ್ಲಿ. ಓಕೆ ಪಾಪಣ್ಣ, ಧನ್ಯವಾದ ಪವರ್ ಟಿವಿ ಜೊತೆ ಮಾತಾಡಿದಕ್ಕೆ.